ಬೆಂಗಳೂರಲ್ಲಿ ಕಸದ ಸಮಸ್ಯೆ ತೊಲಗಿಸೋಕೆ ಅಧಿಕಾರಿಗಳು ಹತ್ತಾರು ತಂತ್ರ ಹೂಡ್ತಿದ್ದಾರೆ. ವೆರೈಟಿ ಪ್ಲಾನ್ ಮಾಡ್ತಿದ್ದಾರೆ. ಆದರೆ ನಮ್ಮ ಜನ ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಿಲ್ಲ. ಯಾಕಂದ್ರೆ ಇಲ್ಲೊಂದಷ್ಟು ಯುವತಿಯರು ರಸ್ತೆ ಬದಿ ಕಸ ಎಸೆದು ಕ್ಯಾಮೆರಾ ಮುಂದೆಯೇ ಡಾನ್ಸ್ ಮಾಡಿದ್ದಾರೆ. ನೋಡಿ ಇವರ ಗಾಂಜಾಲಿಯನ್ನ, ಡ್ಯಾನ್ಸ್ ಮಾಡ್ತಾ ಕೊಡೋ ಫೋಸ್ ಅನ್ನ. ರಸ್ತೆ ಬದಿಯಲ್ಲಿ ಸ್ನೇಹಿತಿಯರು ಕಸ ಎಸೆದ್ರೆ ಜೊತೆಯಲ್ಲಿ ಬಂದವಳು ಡ್ಯಾನ್ಸ್ ಮಾಡ್ತಾಳೆ. ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ಕಸ ಎಸೆಯೋರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಜಿಬಿಎ ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಕಸ ಎಸೆದವರನ್ನ ಹುಡುಕಿ ಅವರ ಮನೆ ಬಾಗಿಲಿಗೆ ಕಸ ಸುರಿದು ದಂಡ ವಿಧಿಸುತ್ತಿದ್ದಾರೆ. ಇಷ್ಟಾದ್ರೂ ಜನ ಮಾತ್ರ ಎಚ್ಚೆತ್ತು ಕುಳಿತಿಲ್ಲ. ಯಾಕಂದ್ರೆ ಮೈಕೋ ಲೇಔಟ್ನಲ್ಲಿ 4 ಯುವತಿಯರು ರಾತ್ರಿ ವೇಳೆ ಕಸ ತಂದು ರಸ್ತೆ ಪಕ್ಕ ಬಿಸಾಡಿದ್ದಾರೆ. ಈ ವೇಳೆ ಓರ್ವ ಯುವತಿ ರಸ್ತೆಯಲ್ಲೇ ಡ್ಯಾನ್ಸ್ ಮಾಡಿದ್ದಾಳೆ. ಕಸ ಎಸಿಬೇಡಿ ಅಂತ ಸ್ಥಳೀಯರು ಹೇಳಿದ್ರು. ಉದ್ದಟತನದ ಮಾತು ಆಡಿದ್ರಂತೆ. ಕಸ ಹಾಕ್ತಿ ಯಾಕ್ರಿ ಇಲ್ಲ ಹಾಕ್ತಿ, ನಿನ್ನ ಅಪ್ಪಂದ ರೋಡು ಅಂತ. ಇಲ್ಲಿ ಪಕ್ಕದವನ್ನೆಲ್ಲ ಯಾರು ನಿನ್ನ ಅಪ್ಪಂದ ರೋಡು ಅಂತ ಕೇಳೋರು. ನಮ್ಮ ಅಪ್ಪಂದಲ್ಲ ಅಂತ ಹೇಳಿ ನಾವು ಕ್ಯಾಮ್ರಾ ಹಾಕಿ ಈ ಕಸಕ್ಕೆ ಇಲ್ಲಿ ಕ್ಯಾಮ್ರಾ ಹಾಕಿದ ಮೇಲೆ BBMP ಅವರಿಗೆ ಕೊಟ್ಟು ಮಾರ್ಷಲ್ ಕರೆಸಿ ಫೈನ್ ಹಾಕಿದ ಮೇಲೆ ನೋಡಿ ಇವಾಗ ಇಲ್ಲಿ ಒಂದು 10 ಟ್ಯಾಕ್ಟ್ರಿ ಅಷ್ಟು ಬಿದ್ದಿತ್ತು. ವಿಷಯ ಏನಂದ್ರೆ ಕಸದ ಸಮಸ್ಯೆಗೆ ಮುಕ್ತಿ ಹಾಡಲು ಸ್ಥಳೀಯರೇ ಮುಂದಾಗಿದ್ರು. ರಸ್ತೆಗಳಲ್ಲಿ ಕ್ಯಾಮೆರಾ ಅಳವಡಿಸಿದ್ದಾರೆ. ಕಸ ಹಾಕ್ತಿದ್ದ ಜಾಗದಲ್ಲಿ ಕ್ಯಾಮೆರಾ ಇದ್ರೂ ತಲೆ ಕೆಡಿಸಿಕೊಳ್ಳದೆ ಯುವತಿಯರು ಕಸ ಸುರಿದಿದ್ರು. ಈ ದೃಶ್ಯ ಗಮನಿಸಿದ ಸ್ಥಳೀಯರು ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಇದೀಗ ಕಸ ಎಸೆದು ಡ್ಯಾನ್ಸ್ ಮಾಡ್ತಿದ್ದ ಯುವತಿಯರ ಮನೆ ಹುಡುಕಿ 1,000 ರೂಪಾಯಿ ದಂಡವನ್ನ ಅಧಿಕಾರಿಗಳು ವಿಧಿಸಿದ್ದಾರೆ. ಯುವತಿಯರ ಜೊತೆ 10ಕ್ಕೂ ಹೆಚ್ಚು ಜನರಿಗೆ ದಂಡ ವಿಧಿಸಲಾಗಿದೆ. ಬೆಂಗಳೂರಿನ BTM ಲೇಔಟ್ ಸೆಕೆಂಡ್ ಸ್ಟೇಜು ಮೈಕೋ ಲೇಔಟ್ ಪೊಲೀಸ್ ಸ್ಟೇಷನ್ ಹಿಂಭಾಗ ನೀವೇನು ಈ ಸ್ಥಳ ನೋಡ್ತಾ ಇದ್ದೀರಾ, ಈ ಒಂದು ಸ್ಥಳ ಈ ಹಿಂದೆ ಈಗಿರಲಿಲ್ಲ. ಯಾಕಂದ್ರೆ ವಿಪರೀತವಾದ ಕಸ ಗಲೀಜು ಇಲ್ಲಿ ತಂದು ಬಿಸಾಡ್ತಾ ಇದ್ರು. ಇವತ್ತೇನು ಒಬ್ಬ ಮಹಿಳೆ ಬಂದು ಕಸವನ್ನ ಬೇಕಂತಲೇ ಉದ್ದೇಶಪೂರ್ವಕವಾಗಿ ಬೇಕಂತಾನೆ ಕಸವನ್ನ ಸುರಿದು ಡ್ಯಾನ್ಸ್ ಮಾಡಿಕೊಂಡು ಹೋಗಿ ಅವರನ್ನ ಈ ರೀತಿ ಕುಚ್ಚೆಷ್ಟೇ ಮಾಡುವಂಥದ್ದು ಕೂಡ ಇವತ್ತು ಬೆಳಕಿಗೆ ಬಂದಿದೆ. ನಗರದಲ್ಲಿ ಶುಚಿತ್ವ ಕಾಪಾಡಲು ಜಿಬಿಎ 10 ಸರ್ಕಸ್ ಮಾಡ್ತಿದೆ. ಇಷ್ಟಾದ್ರೂ ಕೆಲವರು ಎಚ್ಚೆತ್ತುಕೊಳ್ಳದೆ ಇರೋದು ವಿಪರ್ಯಾಸ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.